ಮಾರ್ಟ್ಗೇಜ್ ಬಗ್ಗೆ ನಿಮ್ಮ ಸಂದೇಹಗಳಿಗೆ ಇಲ್ಲಿದೆ ಉತ್ತರ. ಪರ್ಸನಲ್ ಫೈನಾನ್ಸ್ಗೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಕ್ಷಣದಲ್ಲೇ ಪರಿಹಾರ. ಮನಿ9 ಆಪ್ ಮೂಲಕ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಿ. ನಿಮ್ಮ ಪ್ರಶ್ನೆಗಳನ್ನ ತಜ್ಞರ ಜೊತೆ ನೇರವಾಗಿ ಕೇಳಿ. ಹಲೋ ಮನಿ9 ಅಲ್ಲಿ ನಿಮ್ಮ ಪ್ರಶ್ನೆಗಳನ್ನ ಕೇಳಿ. ಈಗಲೇ ಡೌನ್ಲೋಡ್ ಮಾಡಿ ಮನಿ9 ಆಪ್. Download now. ಅಜಯ್ ತಮ್ಮ ಫೋನ್ ನೋಡ್ತಾ ಚಿಂತಿತರಾಗಿದ್ದಾರೆ. ಆಗ ಗೌರವ್ ಅವರನ್ನ ಭೇಟಿ ಆಗ್ತಾರೆ. ಇಂದು ನಿಮ್ಮ ವಾರ್ಷಿಕೋತ್ಸವ, ಪಾರ್ಟಿ ಆಗ್ಬೋದಾ ಅಂತ ಗೌರವ್ ಕೇಳ್ತಾರೆ. ಹಾಗೆ ಅವರನ್ನ ನೋಡಿ ಏನು ಸಮಸ್ಯೆ, ಚಿಂತೆ ಕಾಣಿಸ್ತಿದೆ ನಿಮ್ಮ ಮುಖದಲ್ಲಿ ಅಂತ ಪ್ರಶ್ನಿಸ್ತಾರೆ. ಮೊದಲೇ ಕುಪಿತಗೊಂಡಿದ್ದ ಅಜಯ್ ಏನ್ ಪಾರ್ಟಿ ಅಂತ ರೇಗ್ತಾರೆ. ಈಗಾಗಲೇ ನನ್ನ ಹಣದಲ್ಲಿ ಬೇರೆಯವರು ಪಾರ್ಟಿ ಮಾಡಲಾಗಿದೆ ಅಂತ ಹೇಳ್ತಾರೆ. ಅವರು ತಮ್ಮ ಫೋನ್ಗೆ ಬಂದ ಸಂದೇಶವನ್ನ ಗೌರವ್ ಅವರಿಗೆ ತೋರಿಸ್ತಾರೆ. ಕೆನಡಾದಲ್ಲಿ ಕ್ರೆಡಿಟ್ ಕಾರ್ಡ್ ವಹಿವಾಟಿನ ಸಂದೇಶ ಅದಾಗಿತ್ತು. ಆದ್ರೆ ಅವರು ಆ ಟ್ರಾನ್ಸಾಕ್ಷನ್ ಮಾಡಿರಲಿಲ್ಲ. ಅಜಯ್ ಅವರ ಬಳಿ ಆಕ್ಸಿಸ್ ಬ್ಯಾಂಕ್ನ ಕ್ರೆಡಿಟ್ ಕಾರ್ಡ್ ಇತ್ತು. ನಿಮ್ಮ ಬಳಿ ಕೂಡ ಈ ಬ್ಯಾಂಕ್ನ ಕ್ರೆಡಿಟ್ ಕಾರ್ಡ್ ಇದ್ದರೆ ನಿಮಗೆ ಈ ಮಾಹಿತಿ ತುಂಬಾ ಮುಖ್ಯ ಆಗುತ್ತೆ. ಯಾಕೆ ಅಂದರೆ ಹೀಗೆ ವಂಚನೆಗೆ ಒಳಗಾಗಿರುವುದು ಕೇವಲ ಅಜಯ್ ಅವರೊಬ್ಬರೇ ಅಲ್ಲ. ಆಕ್ಸಿಸ್ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಬಳಸ್ತಾ ಇರುವ ಅನೇಕರು ಇಂತಹ ವಂಚನೆಗಳಿಗೆ ಸಂತ್ರಸ್ತರಾಗ್ತಾ ಇದ್ದಾರೆ ಅನ್ನೋದು ಮುಖ್ಯ ಆಗುತ್ತೆ. ಇಂತಹ ವಂಚನೆಯ ಬಗ್ಗೆ ಅನೇಕ ಜನ ಸಾಮಾಜಿಕ ಜಾಲತಾಣದಲ್ಲಿ ದೂರನ್ನು ಕೂಡ ದಾಖಲಿಸಿದ್ದಾರೆ. ತಾವು ಯಾವುದೇ ವಹಿವಾಟು ಮಾಡಿಲ್ಲದೆ ಹೋದರೂ ಅನೇಕ OTPಗಳು ತಮಗೆ ಬಂದಿವೆ ಅಂತ ಅನೇಕ ಕ್ರೆಡಿಟ್ ಕಾರ್ಡ್ ಬಳಕೆದಾರರು ಹೇಳಿದ್ದಾರೆ. ಅಜಯ್ ಅವರಿಗಾದ ಅನುಭವ ಇನ್ನೂ ಅನೇಕ ಗ್ರಾಹಕರಿಗೆ ಆಗಿದೆ. ಇಲ್ಲಿನ ಗ್ರಾಹಕರ ಕಾರ್ಡ್ಗಳಿಂದ ಅನೇಕ ಅನಧಿಕೃತ ಅಂತಾರಾಷ್ಟ್ರೀಯ ವಹಿವಾಟು ನಡೆದಿದೆ. ನಾವು ಬ್ಯಾಂಕ್ ಮತ್ತು ಕ್ರೆಡಿಟ್ ಕಾರ್ಡ್ಗಳನ್ನು ಸುರಕ್ಷಿತ ಅಂತ ಭಾವಿಸ್ತಾ ಇದ್ದೇವೆ. ಆದರೆ ಇದು ಹೇಗಾಯಿತು? ಒಂದು ಬ್ಯಾಂಕ್ನ ಕಾರ್ಡ್ನಿಂದ ಇಂತಹ ವಂಚನೆ ನಡೆಯುತ್ತೆ ಅಂದರೆ ಇದೇ ರೀತಿಯ ಇನ್ನೊಂದು ಬ್ಯಾಂಕ್ ಕಾರ್ಡ್ನಿಂದ ಆಗಲ್ಲ ಅಂತೇನೋ ಖಾತ್ರಿ ಇದೆಯಾ? ಅಂತಾರಾಷ್ಟ್ರೀಯ ವಹಿವಾಟುಗಳನ್ನ ಆಥರೈಸ್ ಮಾಡಿರೋ ಬಹುತೇಕ ಆಕ್ಸಿಸ್ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಬಳಕೆದಾರರಿಗೆ ಇಂಥ ಅನೇಕ ಸಂದೇಶಗಳು ಬಂದಿವೆ. ಅವರ ಕಾರ್ಡ್ಗಳಿಂದ ಇಂಥ ವಹಿವಾಟು ಮಾಡಲಾಗಿದೆ ಅಂತ ಆ ಸಂದೇಶದಲ್ಲಿದೆ. OTPಯೊಂದಿಗೆ ಇಂತಹ ಸಂದೇಶ ಬಂದಿದೆ. ಕ್ರೆಡಿಟ್ ಕಾರ್ಡ್ ದತ್ತಾಂಶ ಸುರಕ್ಷತೆಯ ಒಪ್ಪಂದದ ಉಲ್ಲಂಘನೆಯಾಗಿದ್ದು ಯಾರೋ ಅದನ್ನ ಹ್ಯಾಕ್ ಮಾಡಿದ್ದಾರೆ, ಅದಕ್ಕೆ ಹಾನಿ ಮಾಡಿದ್ದಾರೆ. ಗ್ರಾಹಕರು ಬ್ಯಾಂಕ್ಗೆ ದೂರು ಸಲ್ಲಿಸಿದ್ದಾರೆ. ದೂರುಗಳು ಸ್ವೀಕೃತವಾದ ಮೇರೆಗೆ ಬ್ಯಾಂಕ್ ತನ್ನ ಗ್ರಾಹಕರು ಅಂತಾರಾಷ್ಟ್ರೀಯ ವಹಿವಾಟುಗಳ ಬಗ್ಗೆ ತಮ್ಮ ಕಾರ್ಡ್ ಡಿಸೇಬಲ್ ಮಾಡುವಂತೆ ಸಲಹೆ ನೀಡಿದೆ. ತಕ್ಷಣ ತಮ್ಮ ಕಾರ್ಡ್ನ ಸ್ಥಿತಿಗತಿಯನ್ನ ಪರಿಶೀಲಿಸಿಕೊಳ್ಳುವಂತೆ ಕೂಡ ಹೇಳಿದೆ. ಇದು ಬ್ಯಾಂಕ್ ಕಾರ್ಡ್ ಒಂದರ ಸಂಬಂಧ ಅಂತಾರಾಷ್ಟ್ರೀಯ ವಹಿವಾಟುಗಳನ್ನ ಇಂತಹ ವಂಚನೆಯ ಮೊದಲ ಪ್ರಕರಣ ಆಗಿದೆ. ದತ್ತಾಂಶ ಮಾಹಿತಿ ಸೋರಿಕೆ ಮತ್ತು ಅನೇಕ ದೂರುಗಳು ಬೆಳಕಿಗೆ ಬಂದಿವೆ. ಈ ಸಲಹೆಯ ಜೊತೆಗೆ ಆಕ್ಸಿಸ್ ಬ್ಯಾಂಕ್ ತನ್ನ ಕ್ರೆಡಿಟ್ ಕಾರ್ಡ್ಗಳು ಸುರಕ್ಷಿತ ಅಂತ ಕೂಡ ಹೇಳಿದೆ. ಯಾವುದೇ ವ್ಯವಸ್ಥೆಯಲ್ಲಿ ಯಾವುದೇ ರೀತಿಯ ಉಲ್ಲಂಘನೆ ಆಗಿಲ್ಲ ಅನ್ನೋದು ಬ್ಯಾಂಕ್ನ ಸ್ಪಷ್ಟನೆ. ಆದರೆ ಕೆಲವು ವರ್ತಕರಿಗೆ ಅನಧಿಕೃತ ವಹಿವಾಟುಗಳು ನಡೆದಿರಬಹುದು. ಅದನ್ನು ಈಗ ಬ್ಲಾಕ್ ಮಾಡಲಾಗಿದೆ ಅಂತ ಕೂಡ ಬ್ಯಾಂಕ್ ತಿಳಿಸಿದೆ. ಕಾರ್ಡ್ನ ಮೂಲಭೂತ ಮಾಹಿತಿ ಅಂದರೆ ಬೇಸಿಕ್ ಇನ್ಫಾರ್ಮೇಷನ್ ಇಟ್ಕೊಂಡು ವಂಚನೆ ಮಾಡಲಾಗಿದೆ. ಈ ವಂಚನೆ ಮಾಡಿರೋ ಮೊತ್ತ ಕಡಿಮೆಗಿದ್ರೂ ಅದನ್ನು ಸಂಪೂರ್ಣವಾಗಿ ರಿಕವರ್ ಮಾಡ್ಕೋಬಹುದು ಅಂತ ಹೇಳಲಾಗ್ತಾ ಇದೆ. ಬ್ಯಾಂಕ್ ತನ್ನ ವ್ಯವಸ್ಥೆಯನ್ನ ಬಲಪಡಿಸಿಕೊಳ್ಳೋಕೆ ಕಾರ್ಯಪ್ರವೃತ್ತವಾಗಿದೆ. ಇದಕ್ಕಾಗಿ ಅದು ಆಧುನಿಕ ನಿಗಾ ವ್ಯವಸ್ಥೆ, ಅಡ್ವಾನ್ಸ್ಡ್ ಟ್ರಾನ್ಸಾಕ್ಷನ್ ಮಾನಿಟರಿಂಗ್ ಸಿಸ್ಟಮ್ ಬಳಸಲಿದೆ. ಇದು ಬಿನ್ ಅಟ್ಯಾಕ್ ಆಗಿರಬಹುದು ಅಂತ ಬ್ಯಾಂಕ್ ಹೇಳಿದೆ. ಬಿನ್ ಅಟ್ಯಾಕ್ ಅಂದ್ರೆ ಬ್ಯಾಂಕ್ ಐಡೆಂಟಿಫಿಕೇಶನ್ ನಂಬರ್ ಅಟ್ಯಾಕ್. ಇದು ಒಂದು ಬಗೆಯ ಕ್ರೆಡಿಟ್ ಕಾರ್ಡ್ ವಂಚನೆ. ಇದರಲ್ಲಿ ಸೈಬರ್ ವಂಚಕರು ವಿವಿಧ ಕ್ರೆಡಿಟ್ ಕಾರ್ಡ್ ಸಂಖ್ಯೆಗಳ ಕಾಂಪಿಟೇಷನ್ಗಳನ್ನ ಪರೀಕ್ಷಿಸುತ್ತಾರೆ. ಹೀಗೆ ಬೇರೆ ಬೇರೆ ಕಾಂಪಿಟೇಷನ್ ಹಾಕ್ತಾ ಅವರು ಸರಿಯಾದ ಕ್ರೆಡಿಟ್ ಕಾರ್ಡ್ ಸಂಖ್ಯೆಯನ್ನ ಜನರೇಟ್ ಮಾಡ್ತಾರೆ. ಬಿನ್ಗಳು ಅಂದ್ರೆ ಯಾವುದೇ ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ಗಳಲ್ಲಿ ಬಳಸಿರೋ ಮೊದಲ 6 ಸಂಖ್ಯೆಗಳಾಗಿರುತ್ತೆ. ಈ ಸಂಖ್ಯೆಯನ್ನ ಗಮನಿಸಿದ್ರೆ ಆ ಕಾರ್ಡನ್ನ ಯಾವ ಬ್ಯಾಂಕ್ ಅಥವಾ ಹಣಕಾಸು ಸಂಸ್ಥೆ ಕೊಟ್ಟಿದೆ ಅನ್ನೋದು ಗೊತ್ತಾಗುತ್ತೆ. ಇಲ್ಲಿ ಒಂದು ಮುಖ್ಯವಾದ ಪ್ರಶ್ನೆ ಉದ್ಭವಿಸುತ್ತೆ. ದತ್ತಾಂಶ ಹೇಗೆ ಸೋರಿಕೆ ಆಯಿತು ಅನ್ನೋದು ಅತ್ಯಂತ ಪ್ರಮುಖವಾದ ಪ್ರಶ್ನೆ. ಈ ವಂಚಕರಿಗೆ ಈ ಕ್ರೆಡಿಟ್ ಕಾರ್ಡ್ ಮಾಹಿತಿ ಹೇಗೆ ರವಾನೆಯಾಯಿತು? ಇದಕ್ಕೆ ತಜ್ಞರು ಹಲವು ಕಾರಣಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಕಾರಣ ಅಂದ್ರೆ ಬಹುತೇಕ ಬ್ಯಾಂಕ್ಗಳು ಕ್ರೆಡಿಟ್ ಕಾರ್ಡ್ ವಹಿವಾಟುಗಳನ್ನ ಮತ್ತು ಇತರ ಅಗತ್ಯ ಕೆಲಸಗಳನ್ನ ಹೊರಗುತ್ತಿಗೆ ಕೊಡುತ್ತೆ, ಔಟ್ ಸೋರ್ಸ್ ಮಾಡುತ್ತೆ. ಈ ಹೊರಗುತ್ತಿಗೆ ಕೆಲಸದಲ್ಲಿರೋ ಸಿಬ್ಬಂದಿ ಮಾಹಿತಿಯನ್ನ ಸೋರಿಕೆ ಮಾಡಿರಬಹುದು. ಅವರು ಸೈಬರ್ ಅಪರಾಧಿಗಳಿಗೆ ಈ ದತ್ತಾಂಶವನ್ನ ಮಾರಾಟ ಮಾಡಿಕೊಂಡಿರಬಹುದು. ಒಂದು ವೇಳೆ ಫೋನ್ ಹ್ಯಾಕ್ ಆಗಿದ್ರೂ ಕೂಡ ಕ್ರೆಡಿಟ್ ಕಾರ್ಡ್ ವಿವರಗಳು ಸೋರಿಕೆಯಾಗಿರುತ್ತೆ. ಇದರ ಜೊತೆಗೆ ದತ್ತಾಂಶ ಸೋರಿಕೆಗೆ ಅನೇಕ ಕಾರಣಗಳಿವೆ. हम कभी-कभी कुछ शॉपिंग करते हैं तो ऑनलाइन कर लेते हैं, तो वहां पर भी हम अपना ये सारा डाटा जो है वो डाल देते हैं. तो वो भी कहीं पर ठगों द्वारा जो है आपके अगर फोन में है, फोन आपका हैक हो गया या फोन को कहीं हैक कर रहा है, तो वहां से भी आपका डाटा लीक हो जाता है.
फिर हम जब कभी पेट्रोल पंप पे जाते हैं, होटल में जाते हैं, तो स्वैप करने के लिए कार्ड उसको हम दे देते हैं और वो हमारे सामने स्वैप नहीं करता, वो अलग से जाके करता है। तो वो कार्ड का सारी डिटेल उसके पास आ गई, आपका सीवीवी नंबर उसके पास आ गया। तो जो है फोन नंबर तो आजकल ऑनलाइन में आपका नंबर वहां चला ही जाता है, तो उनके लिए बहुत आसान हो जाता है ये जो है करने। ನಿಮ್ಮ ಕ್ರೆಡಿಟ್ ಕಾರ್ಡ್ ದತ್ತಾಂಶ ಕೂಡ ಸೋರಿಕೆಯಾದರೆ ಇಂತಹ ವಹಿವಾಟುಗಳ ಬಗ್ಗೆ ನೀವು ಸಂದೇಶ ಸ್ವೀಕರಿಸಬಹುದು. ಒಟ್ಟಾರೆಯಾಗಿ ಇಂತಹ ಸನ್ನಿವೇಶ ಬರಬಾರ್ದು ಅನ್ನೋದಾದರೆ ಏನು ಮಾಡಬೇಕು? ನೀವು ಕೆಲವು ವಿಷಯಗಳ ಬಗ್ಗೆ ಗಮನ ಹರಿಸಬೇಕು. ನೀವು ಸ್ವತಃ ಜಾಗೃತಿ ವಹಿಸಬೇಕು, ಜಾಗರೂಕರಾಗಿರಬೇಕು. ನೀವು ಎಚ್ಚರಿಕೆಯಿಂದಿದ್ರೆ ವಂಚನೆಗೆ ಒಳಗಾಗೋ ಸಾಧ್ಯತೆ ಕಡಿಮೆ ಇರುತ್ತೆ. हम जो ग्राहक है, जो ग्राहक कार्ड होल्डर है, उसको प्रिकॉशन लेने की बहुत ज्यादा जरूरत है, जिससे कि वो बच सकता है। अब ये क्या है कि इंटरनेशनल इसमें ट्रांजैक्शन हुई है, तो कार्ड में जो है इंटरनेशनल जो उसके लिए इनेबल किया हुआ होगा उन्होंने कि हम जब बाहर जाए तो हमारा कार्ड जो है वहाँ काम करे। अब वो यहाँ रहते हुए उनको इंटरनेशनल इनेबल करने की जरूरत क्या है? तो ये एक सावधानी है कि हम उसको इनेबल करके ना रखें। दूसरा, कार्ड जो बैंक हैं वो एक सुविधा देते हैं कि आप अपना कार्ड, उन्होंने ऐप दिया है, उस ऐप पर जाकर अपने कार्ड को लॉक कर सकते हैं। तो आपका अगर कार्ड लॉक है तो कोई भी उसमें ट्रांजैक्शन उसके द्वारा नहीं कर सकता। ಒಂದು ವೇಳೆ ನೀವೇನಾದರೂ ವಂಚಕರ ಬಲೆಗೆ ಬಿದ್ದರೆ ತಕ್ಷಣ ಬ್ಯಾಂಕ್ಗೆ ದೂರು ಕೊಡಿ. ಬ್ಯಾಂಕ್ಗಳು ಸಂಪೂರ್ಣವಾಗಿ ತಮ್ಮ ಜವಾಬ್ದಾರಿಯಿಂದ ನುಣುಚಿಕೊಳ್ಳೋಕೆ ಸಾಧ್ಯ ಇಲ್ಲ. ದತ್ತಾಂಶ ಸೋರಿಕೆ ಮತ್ತು ಇಂತಹ ವಹಿವಾಟುಗಳು ಬ್ಯಾಂಕ್ನ ಸಮಗ್ರತೆಯ ಬಗ್ಗೆ ಪ್ರಶ್ನೆಗೇಳೋ ಹಾಗೆ ಮಾಡುತ್ತೆ. ಹೀಗಾಗಿ ನೀವು ನಿಮ್ಮ ಕಡೆಯಿಂದ ಕೂಡ ಬ್ಯಾಂಕನ್ನೇ ಹೊಣೆಗಾರರನ್ನಾಗಿ ಮಾಡೋಕೆ ಕ್ರಮ ಕೈಗೊಳ್ಳಬಹುದಾಗಿದೆ. ಇದಕ್ಕಾಗಿ ನೀವು ಸಾಮಾಜಿಕ ಮಾಧ್ಯಮವನ್ನು ಕೂಡ ಬಳಸಬಹುದು. ಇದರಿಂದಾಗಿ ಇತರ ಗ್ರಾಹಕರಿಗೆ ಇದರ ಬಗ್ಗೆ ಗೊತ್ತಾಗುತ್ತೆ. ಅವರು ಇಂತಹ ವಂಚಕರ ಬಲೆಗೆ ಬೀಳೋದು ತಪ್ಪತ್ತೆ. ಒಟ್ಟಾರೆಯಾಗಿ ಕ್ರೆಡಿಟ್ ಕಾರ್ಡ್ ಬಳಕೆಯಲ್ಲಿ ಅತೀವವಾದ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಅತ್ಯಂತ ಜಾಗರೂಕರಾಗಿರಬೇಕಾಗುತ್ತೆ. ಅಲ್ಲದೆ ನಿಮ್ಮ ಕಾರ್ಡನ್ನು ಹೊರಗಡೆ ಬಳಸಿದರೆ, ಉದಾಹರಣೆಗೆ ರೆಸ್ಟೋರೆಂಟ್ ಅಥವಾ ಯಾವುದಾದ್ರೂ ಮಳಿಗೆಯಲ್ಲಿ ಬಳಸಿದರೆ ಅಲ್ಲೊಂದು ಕಣ್ಣಿಡಿ. ನಿಮ್ಮ ಕಣ್ಣು ಮುಂದೆಯೇ ವಹಿವಾಟು ಪೂರ್ಣಗೊಳ್ಳುವ ಹಾಗೆ ನೋಡಿಕೊಳ್ಳಿ. ಇದು ನಿಮ್ಮ ಕಾರ್ಡ್ ಕಳುವಾಗುವ ಸಾಧ್ಯತೆಯನ್ನು ಕಡಿಮೆ ಮಾಡುತ್ತೆ. ಶಾಪಿಂಗ್ ಸೈಟ್ಗಳಲ್ಲಿ ನಿಮ್ಮ ಕಾರ್ಡನ್ನು ಟೋಕನೈಸ್ ಮಾಡಿ. ಆಗ ಆ ಕಾರ್ಡ್ನ ಕೊನೆಯ 4 ಅಂಕಿಗಳು ಮಾತ್ರ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಹೀಗಾಗಿ ನಿಮ್ಮ ಕ್ರೆಡಿಟ್ ಕಾರ್ಡನ್ನು ಸುರಕ್ಷಿತವಾಗಿ ಇರಿಸೋದಕ್ಕೆ ಎಲ್ಲವೂ ಕೂಡ ಸಾಧ್ಯ. ಕ್ರಮಗಳನ್ನು ನೀವು ತೆಗೆದುಕೊಳ್ಳಿ. ಜಾಗರೂಕರಾಗಿ ಈ ಎಲ್ಲ ವಂಚಕರನ್ನು ನೀವು ತಡೆಯಿರಿ. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ ಮನಿ9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.